ನಮಸ್ಕಾರ ವೀಕ್ಷಕರೇ. IPL ಸೀಸನ್ 17ರ ಆರಂಭಕ್ಕೂ ಮುನ್ನವೇ ನಾನಾ ಕಹಾನಿಗಳು ಸದ್ದು ಮಾಡ್ತಾ ಇವೆ. ಎಷ್ಟು ದಿನ RCB ಟೀಮ್ ಸೆಲೆಕ್ಷನ್ ಬಗ್ಗೆ ಟ್ರೋಲ್ ಮಾಡಿದ್ದಾಯ್ತು. ಆದ್ರೆ ಅತ್ತ ಬಲಿಷ್ಠ ಟೀಮ್ ಅಂತಲೇ ಬಿಂಬಿತವಾಗಿರೋ ಮುಂಬೈನಲ್ಲಿ ಆಂತರಿಕ ಕಚ್ಚಾಟ ಜೋರಾಗ್ತಾ ಇದೆ. ಬಿಡ್ಡಿಂಗ್ ಪ್ರಕ್ರಿಯೆ ಹಾಗೂ ಆಕ್ಷನ್ ಮುಂಬೈ ಟೀಮ್ಗೆ ಯಾವ ನೆಗೆಟಿವ್ ಎಫೆಕ್ಟ್ ಮಾಡಲಿಲ್ಲ. ಆದ್ರೆ ಮುಂಬೈಯನ್ನ ಕಾಡ್ತಾ ಇರೋದು ಕ್ಯಾಪ್ಟನ್ಸಿ ಸಮಸ್ಯೆ. 5 ಬಾರಿ ಚಾಂಪಿಯನ್ ಆಗಿರೋ ಟೀಮ್ನಲ್ಲಿ ಹಲವು ಆಟಗಾರರು ರೆಬೆಲ್ ಆಗ್ತಾ ಇದ್ದಾರೆ. IPL ಆರಂಭಕ್ಕೂ ಮುನ್ನವೇ ಏನಾದ್ರೂ ಎಡವಟ್ಟಾಗಲಿದೆಯಾ ಅಂತ ಫ್ರಾಂಚೈಸಿ ಓನರ್ ಭಯ ಬಿದ್ದಿದ್ದಾರೆ. ಈ ಮಧ್ಯೆ ಟ್ರೇಡ್ಗೆ ಬೇರೆ ಅವಕಾಶ ಇದ್ದು ಮತ್ತೆ ಎಲ್ಲಾ ಟೀಮ್ಗಳು ಶಫಲ್ ಆಗಲಿದೆಯಾ ಅನ್ನೋ ಪ್ರಶ್ನೆಯೂ ಕಾಡ್ತಾ ಇದೆ. ಹಾಗಿದ್ರೆ ಮುಂಬೈ ಟೀಮ್ನಲ್ಲಿ ಬೆಂಕಿ ಹಚ್ಚಿದ್ಯಾರು? ಈ ಬೆಂಕಿಯ ಬೇಗೆಯಲ್ಲಿ ಬೇಯ್ತಾ ಇರೋದ್ಯಾರು? ರೆಬೆಲ್ ಆಗಿರೋ ಆಟಗಾರರು ಯಾರ್ಯಾರು? ಈ IPL ನಲ್ಲಿ ಮುಂಬೈ ಕತೆ ಏನು? ಏನಿದು ಇಮೇಲ್ ಸೀಕ್ರೆಟ್? ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, 1 ಬಾರಿ ಕಪ್ ಗೆಲ್ಲೋದಕ್ಕೆ ಹರಸಾಹಸ ಪಡ್ತಾ ಇರೋ ಟೀಮ್ಗಳ ಮಧ್ಯೆ 5 ಬಾರಿ ಕಪ್ ಗೆದ್ದು ತಾಕತ್ತು ಪ್ರದರ್ಶಿಸಿರೋ ಮುಂಬೈ ಇಂಡಿಯನ್ಸ್ ಆಂತರಿಕ ಗುದ್ದಾಟಕ್ಕೆ ಸಿಕ್ಕಿ ಸೊರಗುತ್ತಾ ಇದೆ. ಅದ್ಯಾವಾಗ ಗುಜರಾತ್ ಟೈಟನ್ಸ್ ನಿಂದ ಪಾಂಡ್ಯರನ್ನ ಖರೀದಿ ಮಾಡಲಾಯ್ತೋ ಆಗಿಂದ ಮುಂಬೈ ಒಳಗಿನ ರಂಪಾಟಗಳೆಲ್ಲ ಒಂದೊಂದಾಗಿ ಹೊರಬರ್ತಾ ಇವೆ. ಇಷ್ಟೆಲ್ಲ ಯಾಕಾಯ್ತು ಅನ್ನೋದನ್ನ ಒನ್ ವರ್ಡ್ ನಲ್ಲಿ ಹೇಳಬೇಕು ಅಂದ್ರೆ ಫ್ರಾಂಚೈಸಿ ಅಭಿಮಾನಿಗಳ ಎಮೋಷನ್ ಜೊತೆ ಆಟ ಆಡಿದ್ದು. ಖಂಡಿತ ಹೌದು. ಫ್ರಾಂಚೈಸಿ ಓನರ್ಗಳಿಗೆ IPL ಬಿಸ್ನೆಸ್ ಆಗಿದ್ರೆ ಫ್ಯಾನ್ಸ್ಗೆ ತಮ್ಮ ಇಷ್ಟದ ಟೀಮ್ ಅಂದ್ರೆ ಅದು ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಏಕಾಏಕಿ ರೋಹಿತ್ ರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಹೊರಗಿರೋ ಫ್ಯಾನ್ಸ್ಗೆ ಮಾತ್ರವಲ್ಲದೆ ಒಳಗಿರೋ ಕೆಲ ಆಟಗಾರರಿಗೂ ಹರ್ಟ್ ಆಗಿದೆ. ಒಬ್ಬೊಬ್ಬರಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆ ನಾಯಕತ್ವ ಬದಲಾವಣೆ ಬಗ್ಗೆ ಮೊದಲು ಅಸಮಾಧಾನ ಹೊರಹಾಕಿದ್ದು ಟೀಂ ಇಂಡಿಯಾದ ಟಾಪ್ ಬೌಲರ್ ಜಸ್ಪ್ರೀತ್ ಬೂಮ್ರಾ. ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಮುಂಬೈ ಫ್ರಾಂಚೈಸಿಯನ್ನ ಅನ್ಫಾಲೋ ಮಾಡಿದ್ದು ಹಾಗೆ ಸೈಲೆನ್ಸ್ ಅಂತ ಸ್ಟೋರಿ ಹಾಕಿದ್ದನ್ನ ಬಿಟ್ಟು ಬೂಮ್ರಾ ಬೇರೇನೂ ಮಾತಾಡಿರಲಿಲ್ಲ. ಆದ್ರೆ ಇದು ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಇದಿಷ್ಟನ್ನೇ ಗಮನಿಸಿದ್ದ ಫ್ಯಾನ್ಸ್ ಯಾವ ಕಾರಣಕ್ಕೆ ಅಸಮಾಧಾನ ಶುರುವಾಗಿದೆ ಅನ್ನೋದನ್ನ ಕ್ಷಣ ಮಾತ್ರಕ್ಕೆ ಕಂಡು ಹಿಡಿದಿದ್ರು. ಟೀಮ್ ಅನ್ನ ಬಿಟ್ಟು ಹೋಗಿ ನಂತರ ವಾಪಸ್ ಕರೆತಂದ ಮೇಲೆ ಪಾಂಡ್ಯಗೆ ಸಿಕ್ಕ ಬೆಲೆ, ಗೌರವ, ಸ್ಥಾನಮಾನಗಳು ಆರಂಭದಿಂದಲೂ ಮುಂಬೈ ಟೀಮ್ಗಾಗಿ ಬೆವರು ಸುರಿಸಿದವರಿಗೆ ಸಿಕ್ಲಿಲ್ಲ ಅನ್ನೋದು ಬೂಮ್ರಾರ ಒಂದೇ ಒಂದು ಸ್ಟೋರಿಯಲ್ಲಿ ಬಟಾ ಬಯಲಾಗಿತ್ತು. ಬೂಮ್ರಾ ಟೀಮ್ ಬಿಟ್ಟು ಹೋಗೋದು ಆಲ್ಮೋಸ್ಟ್ ಗ್ಯಾರಂಟಿ ಅನ್ನೋ ಮಟ್ಟಕ್ಕೂ ಹೋಗಿ ನಿಂತಿತ್ತು. ಆದ್ರೆ ಇದಕ್ಕೆಲ್ಲ ತೇಪೆ ಹಾಕೋದಕ್ಕೆ ಬೂಮ್ರಾ ತಾಯಿಯ ಜನ್ಮದಿನದ ವಿಶ್ ಮಾಡಿದ್ದು ಹಾಗೆ ಬೂಮ್ರಾರನ್ನ ಯಾವ ಕಾರಣಕ್ಕೂ ಮುಂಬೈ ಇಂಡಿಯನ್ಸ್ ಬಿಟ್ಟು ಕೊಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ನೀಡಿದ್ದು, ಈ ರೀತಿಯ ಹಲವು ಸರ್ಕಸ್ ಅನ್ನ ಮುಂಬೈ ಫ್ರಾಂಚೈಸಿ ಮಾಡಿದ್ರೂ ಏನೂ ಪ್ರಯೋಜನ ಆದಂತಿಲ್ಲ. ಇಷ್ಟು ದಿನ ಸುಮ್ಮನಿದ್ದ ಬೂಮ್ರಾ ಈಗ ಮುಂಬೈ ಪರ ಆಡೋದಕ್ಕೆ ಇಷ್ಟ ಇಲ್ಲ ಅಂತ ಮ್ಯಾನೇಜ್ಮೆಂಟ್ಗೆ ಇಮೇಲ್ ಮಾಡಿದ್ದಾರೆ. ಕತ್ತಲಿಂದ ಬೆಳಕನ್ನ ಮುಚ್ಚೋಕಾಗಲ್ಲ ಅನ್ನೋ ಹಾಗೆ ಮುಂಬೈ ಇಂಡಿಯನ್ಸ್ ತಂಡದೊಳಗಿನ ಬೆಂಕಿ ಕಿಡಿಗಳು ಪ್ರಜ್ವಲಿಸ್ತಾ ಇವೆ. ಅತ್ತ ಬೂಮ್ರಾ ಅಸಮಾಧಾನ ಹೊರ ಹಾಕಿದ ಬೆನ್ನಲ್ಲೇ ಸ್ಫೋಟಕ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಕೂಡ ದನಿ ಎತ್ತಿದ್ದಾರೆ. ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ತೆಗೆದು ಪಾಂಡ್ಯರನ್ನ ಕ್ಯಾಪ್ಟನ್ ಅಂತ ಘೋಷಿಸಿದಾಗಲೇ ಸೂರ್ಯಕುಮಾರ್ ಮೊದಲ ಸಿಗ್ನಲ್ ಕೊಟ್ಟಿದ್ರು. ಹಾರ್ಟ್ ಬ್ರೇಕ್ ಆಗಿರೋ ಎಮೋಜಿಯನ್ನ ಸ್ಟೋರಿ ಹಾಕಿ ಸಂಚಲನವನ್ನ ಸೃಷ್ಟಿ ಮಾಡಿದ್ರು. ಈಗ ತಮ್ಮ ನಿಲುವು ಏನು ಅನ್ನೋದನ್ನ ನೇರವಾಗಿ ಮ್ಯಾನೇಜ್ಮೆಂಟ್ಗೆ ತಿಳಿಸಿದ್ದಾರೆ ಸೂರ್ಯಕುಮಾರ್ ಯಾದವ್. ನನಗೆ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಆಡೋಕೆ ಇಷ್ಟವಿಲ್ಲ ಅಂತ ಮುಂಬೈ ಟೀಮ್ ಮ್ಯಾನೇಜ್ಮೆಂಟ್ಗೆ ಇಮೇಲ್ ಕಳಿಸಿದ್ದಾರೆ ಸೂರ್ಯಕುಮಾರ್ ಯಾದವ್. ಒಬ್ಬ ಟಾಪ್ ಬೌಲರ್, ಇನ್ನೊಬ್ಬ ಸ್ಫೋಟಕ ಬ್ಯಾಟ್ಸ್ಮನ್, ಬ್ಯಾಟಿಂಗ್ ಬೌಲಿಂಗ್ ಎರಡೂ ಡಿಪಾರ್ಟ್ಮೆಂಟ್ಗೆ ಶಾಕ್ ಕೊಟ್ಟಿದ್ದಾರೆ. ಇವರಿಬ್ಬರ ಮುಂದಿನ ನಡೆ ಏನು ಅನ್ನೋದು ಭಾರಿ ಕುತೂಹಲವನ್ನ ಕೆರಳಿಸಿದೆ. ಇವರಿಬ್ಬರ ಕತೆ ಹೀಗಾದ್ರೆ ಇನ್ನೊಂದೆಡೆ ಮುಂಬೈ ಟೀಮ್ನ ಮಾಜಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕತೆ ಏನು ಅನ್ನೋದು ಗೌಪ್ಯವಾಗಿಯೇ ಉಳಿದಿದೆ. ವಿಶ್ವಕಪ್ ಫೈನಲ್ ಮ್ಯಾಚ್ ಬಳಿಕ ರೋಹಿತ್ ಶರ್ಮಾ ಅಸಲಿಗೆ ಎಲ್ಲೂ ಕಾಣಿಸಿಕೊಂಡೇ ಇಲ್ಲ. ಎಲ್ಲಾ ನಿರ್ಧಾರಗಳನ್ನ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ತೆಗೆದುಕೊಳ್ತಾ ಇದೆ. ರೋಹಿತ್ ಜೊತೆ ಚರ್ಚಿಸಲಾಗಿದೆ ಅನ್ನೋ ಸುದ್ದಿ ಪರೋಕ್ಷವಾಗಿ ಹರಿದಾಡ್ತಾ ಇದೆಯೇ ಹೊರತು ಎಲ್ಲೂ ಕೂಡ ರೋಹಿತ್ ಶರ್ಮಾ ಈ ಬೆಳವಣಿಗೆಗಳ ಬಗ್ಗೆ ಮಾತೇ ಆಡಿಲ್ಲ. 5 ಬಾರಿ IPL ಟೈಟಲ್ ಗೆದ್ದುಕೊಟ್ಟ ನಾಯಕನನ್ನ ಬದಲಿಸ್ತಾರೆ ಅಂದ್ರೆ ಅದು ಯಾವ ಆಂಗಲ್ ನಲ್ಲೂ ಸಣ್ಣ ವಿಚಾರ ಅಲ್ವೇ ಅಲ್ಲ. ಆದ್ರಿಂದ ರೋಹಿತ್ ಶರ್ಮಾ ಈ ಬಾರಿ ಮುಂಬೈ ಪರ ಆಡ್ತಾರೆ ಅಂತ ಹೇಳೋಕೆ ಒಂದು ಸರಿಯಾದ ರೀಸನ್ ಕೂಡ ಸಿಗ್ತಾ ಇಲ್ಲ. ರೋಹಿತ್ ಜೊತೆಗೆ ಆಗಿರೋ ಎಡವಟ್ಟನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಮುಂಬೈ ನಾನಾ ರೀತಿಯ ಸರ್ಕಸ್ ಮಾಡ್ತಾ ಇದೆ. ರೋಹಿತ್ ಶರ್ಮಾ ವೈಫ್ ಬರ್ತ್ಡೇಗೆ ವಿಶ್ ಮಾಡೋ ಮೂಲಕ ತೇಪೆ ಹಚ್ಚೋ ಕೆಲಸವನ್ನ ಕೂಡ ಮಾಡಿದೆ. ಆದ್ರೆ ಆ ಬರ್ತ್ಡೇ ವಿಶ್ ಪೋಸ್ಟ್ಗೆ ರೋಹಿತ್ ಅಭಿಮಾನಿಗಳು ಮುಂಬೈ ವಿರುದ್ಧ ಕಾಮೆಂಟ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಈಗ ಪಾಂಡ್ಯರನ್ನ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿ ಆಗಿದೆ.
ಈಗ ಅಸಮಾಧಾನ ಸರಿಪಡಿಸೋದಕ್ಕೆ ಮತ್ತೆ ಕ್ಯಾಪ್ಟನ್ ಬದಲಾವಣೆ ಅಂತ ಹೇಳಿದ್ರೆ ಟೀಮ್ ಕ್ರೆಡಿಬಿಲಿಟಿ ಟೂರ್ನಿ ಶುರುವಾಗೋದಕ್ಕೂ ಮುನ್ನವೇ ಹಾಳಾದಂತಾಗುತ್ತೆ. ಒಂದು ವೇಳೆ ಅಸಮಾಧಾನಿತರ ಮನಸ್ಸು ಒಪ್ಪಿಸಿ ಇದೇ ನಿರ್ಧಾರಕ್ಕೆ ಬಂದ್ರು ಗುಜರಾತ್ನಲ್ಲಿ ಕ್ಯಾಪ್ಟನ್ಸಿ ಬಿಟ್ಟು ಬಂದ ಪಾಂಡ್ಯ ಸುಮ್ಮನಿರ್ತಾರ? ಖಂಡಿತ ಪಾಂಡ್ಯಗೆ ಇರುಸು ಮುರುಸಾಗೋ ಸಾಧ್ಯತೆ ಇದೆ. ಹೇಗೋ ಎಲ್ಲವನ್ನ ಸರಿದೂಗಿಸಿಕೊಂಡು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋದ್ರೂ ಇದು ಈ ಬಾರಿಯ ಟೂರ್ನಮೆಂಟ್ ನಲ್ಲಿ ತಂಡದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋದು ಗ್ಯಾರಂಟಿ. ಅಸಮಾಧಾನ ಇಟ್ಟುಕೊಂಡ ಆಟಗಾರರಿಂದ ಉತ್ತಮ ಪರ್ಫಾರ್ಮೆನ್ಸ್ ನಿರೀಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಇದು ಈ ಸೀಸನ್ಗೆ ಮಾತ್ರ ಸೀಮಿತ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಟೀಮ್ನ ಆಂತರಿಕ ವಿಚಾರ ಆರೋಗ್ಯಕರವಾಗಿಲ್ಲ ಅಂದ್ರೆ ಮುಂದಿನ ಸೀಸನ್ ಇಂದ ಯಾವ ಆಟಗಾರನು ಕೂಡ ಮುಂಬೈ ಟೀಮ್ ಸೇರೋದಕ್ಕೆ ಆಸೆ ಪಡೋದಿಲ್ಲ. ಆದ್ರಿಂದ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋದು ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸದ್ಯ ಮುಂಬೈ ಒಡಲಲ್ಲಿ 3 ಆಟಗಾರರು ಭುಗಿಲದ್ದಂತಾಗಿದೆ. ಇವರ್ಯಾರು ಸಣ್ಣ ಪುಟ್ಟ ಪ್ಲೇಯರ್ಸ್ ಅಲ್ಲವೇ ಅಲ್ಲ. ಅರ್ಥಾತ್ ಈ 3 ಎಕ್ಸಿಟ್ ಆದ್ರೆ ಮುಂಬೈಗೆ ಯಾವ ಮಟ್ಟದಲ್ಲಿ ಹೊಡೆತ ಬೀಳಬಹುದು ಅನ್ನೋದು ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲ. ಆದ್ರೆ ಈಗ ಎಲ್ಲರ ಮುಂದಿರೋ ಪ್ರಶ್ನೆ ಏನಂದ್ರೆ ಈ 3 ಯಾವ ಟೀಮ್ ಅನ್ನ ಸೇರಬಹುದು ಅಂತ. ಸದ್ಯ ಈ 3 ಚೆನ್ನೈ ಸೂಪರ್ ಕಿಂಗ್ಸ್ಗೆ ತೆರಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಇದು ಸತ್ಯಕ್ಕೆ ದೂರ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಈ 3 ಆ ಟೀಮ್ಗೆ ಎಂಟ್ರಿ ಕೊಡ್ತಾರೆ ಅನ್ನೋದಾದ್ರೆ ಅಲ್ಲಿಂದ ಯಾರನ್ನ ಟ್ರೇಡ್ ಮಾಡಲಾಗುತ್ತೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಈಗಾಗಲೇ ಚೆನ್ನೈ ಸೂಪರ್ ಕಿಂಗ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮ್ ಅಂತ ಅನ್ನಿಸ್ಕೊಂಡಿದೆ. ಅಲ್ಲದೆ ಟಾಪ್ 10 ರೇಟಿಂಗ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದುಕೊಂಡು ಅತ್ಯಂತ ಬಲಿಷ್ಠ ಟೀಮ್ ಎನಿಸಿಕೊಂಡಿದೆ. ಆದ್ರಿಂದ ಈ 3 ಚೆನ್ನೈಗೆ ಎಂಟ್ರಿ ಕೊಡೋದು ಸಾಧ್ಯವೇ ಇಲ್ಲ. ಆದ್ರೆ ಚೆನ್ನೈನಿಂದ 2 ಪೇಸರ್ಗಳನ್ನ ಟ್ರೇಡ್ ಮಾಡಲಾಗ್ತಾ ಇದ್ದು ಬದಲಿಗೆ ಒಬ್ಬ ಪೇಸರ್ ಹಾಗೂ ಒಬ್ಬ ಬ್ಯಾಟ್ಸ್ಮನ್ ಅನ್ನ ಖರೀದಿ ಮಾಡಲಾಗುತ್ತೆ ಅನ್ನೋ ಯೂಟ್ಯೂಬ್ ಇಂಟರ್ವ್ಯೂ ಒಂದು ಹರಿದಾಡ್ತಾ ಇದೆ. ಆ ಲೆಕ್ಕದಲ್ಲಿ ಆ 2 ಬೂಮ್ರಾ ಹಾಗೂ ಸೂರ್ಯಕುಮಾರ್ ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನೊಂದೆಡೆ ರೋಹಿತ್ ಶರ್ಮಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ಗೆ ಎಂಟ್ರಿ ಕೊಡ್ತಾರೆ, ಅವರೇ ಕ್ಯಾಪ್ಟನ್ ಕೂಡ ಆಗ್ತಾರೆ ಅನ್ನೋ ವದಂತಿಗಳು ಹರಿದಾಡ್ತಾ ಇದೆ. ಆದ್ರೆ ಈ ಬಗ್ಗೆ ಯಾವ ಕಡೆಯಿಂದಲೂ ಅಧಿಕೃತ ಮಾಹಿತಿ ಹೊರಬೀಳದೇ ಇರೋ ಹಿನ್ನೆಲೆ ಇದು ಕೂಡ ಕನ್ಫರ್ಮ್ ಅಲ್ಲ ಎನ್ನಲಾಗ್ತಾ ಇದೆ. ಆದ್ರೆ RCB ಅಭಿಮಾನಿಗಳು ಮಾತ್ರ ರೋಹಿತ್ ಶರ್ಮಾ ಬೆಂಗಳೂರಿಗೆ ಬಂದು ಆಡಿದ್ರೆ ಈ ಸಲ ಕಪ್ ನಮ್ದೇ ಅನ್ನೋ ಖುಷಿಯಲ್ಲಿದ್ದಾರೆ. ಒಟ್ನಲ್ಲಿ ಈ 3 ಪೈಕಿ ಯಾರ ನಿಲುವು ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಈ 3 ಮುಂಬೈನಲ್ಲಿ ಆಡೋಕೆ ಇಷ್ಟ ಇಲ್ಲ ಅನ್ನೋದು ವಾಸ್ತವ. ಆದ್ರಿಂದ ಟ್ರೇಡಿಂಗ್ ನಲ್ಲಿ ಯಾರು ಯಾವ ಟೀಮ್ ಪಾಲಾಗ್ತಾರೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.